ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನಾನು ಇಂಡಿಯನ್ ಆರ್ಮಡ್ ಫೋರ್ಸಸ್ಗೆ ಬಿಗ್ ಸಲ್ಯೂಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತೆಲ್ಲ ನಾವು ಸೇಫ್ ಆಗಿದ್ದೀವಿ ಅಂದರೆ ಅದಕ್ಕೆ ಅವರೇ ಕಾರಣ. ಸೊ ಜೈ ಹಿಂದ್, ವಂದೇ ಮಾತರಂ. ಇದ್ರ ಮೂಲಕ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇದು ಯಾವತ್ತಿನ ವ್ಲಾಗ್ ಅಂತ ಖಂಡಿತ ನನಗೆ ಗೊತ್ತಿಲ್ಲ, ಮರ್ತುಬಿಟ್ಟಿದ್ದೀನಿ. ಆ್ಯಕ್ಚುಲಿ ಹೇಳಿದಾಗೆ ನನಗೆ ವ್ಲಾಗ್ ಮಾಡ್ಕೊಳ್ಳೋಕೆ ಟೈಮ್ ಸಿಗ್ತಾಯಿಲ್ಲ. ಮತ್ತು ಯಾವತ್ತಿಂದ ಆಲ್ಮೋಸ್ಟ್ 1 ವೀಕ್ ವ್ಲಾಗ್ನ ನಾನು ಇದ್ರ ಜೊತೆ ಶೇರ್ ಮಾಡ್ತಾ ಇರೋವಂಥದ್ದು. ಸೊ ಮಾರ್ನಿಂಗ್ ತಿಂಡಿಗೆ ಅವತ್ತು ಶಾವಿಗೆ ಬಾತ್ ಮಾಡಿ ಅಲಸಂದೆಕಾಯಿ ಸಾಂಬಾರು ಕೂಡ ಮಾಡಿದ್ದೆ. ನನಗೆ ನೆನಪಿದೆ, ಯಾಕೆಂದರೆ ನಾನು ಕುಚ್ಚು ಕಟ್ಟೋದಕ್ಕೆ ಕುತ್ಕೊಂಡ್ಬಿಡ್ತೀನಲ್ವ. ಸೊ ಅವತ್ತು ಮೇಡೇ ಅಂದ್ಕೊಳ್ತೀನಿ, ಮೇಬೇ ಇದು. ಏಕೆಂದರೆ ಮಧ್ಯಾಹ್ನ ಎಲ್ಲ ಮನೆಯಲ್ಲೇ ಇರ್ತಾರೆ, ಮಕ್ಕಳು, ಮಗ ಮತ್ತು ಹಸ್ಬೆಂಡ್ ಎಲ್ಲರೂ ಮನೆಯಲ್ಲೇ ಇರ್ತಾರಲ್ವ. ಅವರು ಒಂಥರ ಮಗು ಇದ್ದಂಗೆ ನನ್ನ ಹಸ್ಬೆಂಡು. ಅವರು ಕೂಡ ಟೈಮ್ ಕರೆಕ್ಟಾಗಿ ಊಟನ ಎಲ್ಲ ಕೇಳ್ತಾರೆ ಅಂದ್ಬಿಟ್ಟು ನಾನು ಬೆಳಗ್ಗೆನೇ ಎಲ್ಲ ಮಾಡಿಟ್ಬಿಟ್ಟು ನನ್ನ ಕೆಲಸ ಮುಗಿಸಿ ನಾನು ಪೂಜೆ ಮಾಡಿದ್ರೆ ಆಮೇಲೆ ನಾನು ಫ್ರೀಯಾಗಿ ಕುಚ್ಚು ಕಟ್ಕೋದು ಅಂಥೇಳಿ ಆ ರೀತಿ ಪ್ಲ್ಯಾನ್ ಮಾಡಿ ಮಾಡ್ಕೊಂಡಿದ್ದೆ. ಅದಾದಮೇಲೆ ಮತ್ತೆ ನಾನು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ. ಇದು ಬಂದ್ಬಿಟ್ಟು ನೈಟು ಸಿಕ್ಕಾಬಟ್ಟೆ ಜೋರಾಗಿ ಮಳೆ ಬರ್ತಾಯಿತ್ತು. ಹಿಂದಿನ ದಿನವೇ ಅಂದ್ಕೊಂಡೆ, ಇಷ್ಟೇ ಮಳೆ ಆಗಿಬಿಟ್ಟು ಹೋಗ್ಬಿಡುತ್ತೆ. ತುಂಬ ಸುಸ್ತು, ಒಂಥರ ಸೆಕೆ ಜಾಸ್ತಿ ಆಗಿಬಿಡುತ್ತೆ, ಯಾವಾಗ ಜೋರಾಗಿ ಬರುತ್ತೆ ಮಳೆ ಆ ಥರ ಅನ್ನಿಸ್ತಾ ಇತ್ತು ನನಗೆ. ನಿಯರ್ಲಿ ಒಂದು 15 to 30 ಮಿನಿಟ್ಸ್ ಅಂದ್ಕೊಳ್ತೀನಿ ನಾನು ಬಂದಿದ್ದೆ ಅವತ್ತು ಮಳೆ. ಬಟ್ ಜೋರಾಗಿ ಗಾಳಿ ಸಮೇತ ಮಳೆ ಬಿತ್ತು. ಅದೊಂದು ಖುಷಿ ಆಯಿತು. ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಇನ್ನೊಂದು ಕೋಇನ್ಸಿಡೆಂಟ್ ಏನಪ್ಪ ಅಂತ ಹೇಳಿದ್ರೆ, ಅಷ್ಟು ಮಳೆ ಬಂದು ನಿಂತಾದಮೇಲೆ ಆ ಒಂದು ಇದರಲ್ಲಿ ಮೂಮೆಂಟಲ್ಲಿ ಚಂದ್ರ ಕಾಣಿಸ್ತಾ ಇತ್ತು, ಒಂಥರ ಕ್ಲೌಡ್ಸ್ ಹಿಂದೆ. ಅದಂತೂ ಸಖತ್ತಾಗಿತ್ತು ವ್ಯೂ. ಬಟ್ ನನ್ನ ಕ್ಯಾಮ್ರಾ ಅಷ್ಟೊಂದು ಅದಕ್ಕೆ ಇದು ಮಾಡಿಲ್ಲ, ಏನು ಹೇಳ್ತಾರೆ, ಜಸ್ಟಿಫೈ ಮಾಡಿಲ್ಲ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಆ ಒಂದು ವ್ಯೂ. ಅಷ್ಟು ಜೋರಾಗಿ ಮಳೆ ಬಂದು ನಿಂತಾದಮೇಲೆ ನಾನು ಬಂದು ನಮ್ಮದು ಬಾಲ್ಕನಿ ಡೋರ್ ಓಪನ್ ಇಟ್ಕೊಂಡಿದ್ದು, ಸ್ವಲ್ಪ ಗಾಳಿ ಬರುತ್ತಲ್ವ ಆ ಥರ ಅಂದ್ಬಿಟ್ಟು ಆವಾಗ ಈ ಒಂದು ಸೀನನ್ನು ನಾನು ನೋಡಿದಂಥದ್ದು, ಮೂನ್ನ. ಅದನ್ನೊಂದು ಜಸ್ಟ್ ಕ್ಲಿಪ್ಪಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ನಾನು ಮತ್ತೆ ನೈಟು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾಡು ಬೇಗ, 10 ಎಣಿಸೋ ಅಷ್ಟರಲ್ಲಿ ಮಾಡಬೇಕು. 1 2 3 4, ಆಮೇಲೆ ಚಾನ್ಸ್ ಇಲ್ಲ ಆಮೇಲೆ 5 6 7 8 9 ನೆಕ್ಸ್ಟ್ ನಂಬರ್ ಹೇಳ್ಬಿಟ್ರೆ ನೆಕ್ಸ್ಟ್ ಚಾನ್ಸ್ ಇಲ್ಲ. ಇನ್ನು ಪಪ್ಪ ಬರೋವರೆಗೂ ಆಚೆನೇ ಇರಬೇಕಾಗುತ್ತೆ. ಆಮೇಲೆ 9 ಹೇಳು, ಅದಕ್ಕೆ ಬೇಗ ಮಾಡು. 10 ಅಷ್ಟೇ ನೀನು ಮಾಡಿಲ್ಲ ಬಿಡು. ಈಗ ಇಲ್ಲೇ ಇರು ಆಚೆನೇ ಕುತ್ಕೊ. ಒಳ್ಳೇದು. ಸೊಳ್ಳೆ ಕಚ್ಚುತ್ತಲ್ಲ, ಇನ್ನೊಂದು ಅರ್ಧ ಗಂಟೆ ಆದಮೇಲೆ ಅವಾಗ ಬುದ್ಧಿ ಬರ್ತೀನಿ. ಮಲ್ಕೋ ಒಳ್ಳೇದಾಗಲಿ, ಮಲ್ಕೋ. ನಿಮಗೆ ಪನಿಷ್ಮೆಂಟ್ ಕೊಡಬೇಕು, ಇಲ್ಲಾಂದರೆ ಬುದ್ಧಿ ಕಲಿಯಲ್ಲ. ಪೂಜೆ ಎಲ್ಲ ಆಯಿತು. ನನ್ನ ಮಗನ ಆಚೆ ಕೂರಿಸಿದ್ವಿ. ಏನಪ್ಪ ಅಂತ ಹೇಳಿದ್ರೆ ಪನಿಷ್ಮೆಂಟ್ ಅವನಿಗೆ. ಸೊ ಮಧ್ಯಾಹ್ನ ನಾನು ವೀಡಿಯೋ ಎಡಿಟಿಂಗ್ ಏನೋ ಮಾಡ್ತಾಯಿದ್ದೆ. ಅವನು ಹೊರಗಡೆ TV ಜೋರಾಗಿ ಹಾಕ್ಕೊಂಡಿರ್ತಾನೆ ಅಂದ್ಬಿಟ್ಟು ನಾನೇನು ಮಾಡಿದೆ, TV ಸೌಂಡ್ ಬರುತ್ತೆ ಅಂತ ರೂಮಲ್ಲಿ ಲಾಕ್ ಹಾಕ್ಕೊಂಡು ನಾನು ವೀಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ, ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಅವನು ಎಲ್ಲ ಹೊರಗಡೆ ಹೋಗೋಕ್ಕೆ ಅಂದ್ಬಿಟ್ಟು TV ಆನ್ ಮಾಡಿಟ್ಟಿದ್ದಾನೆ, ಫ್ಯಾನ್ ಆನ್ ಮಾಡಿಬಿಟ್ಟು ಡೋರ್ ಓಪನ್ ಮಾಡಿ ಈಚೆ ಗೇಟು ಓಪನ್ ಮಾಡಿಬಿಟ್ಟು ಹೊರಗಡೆ ಹೋಗಿದ್ದಾನೆ. ಸೊ ನಾನು ವೀಡಿಯೋ ಎಡಿಟ್ ಎಲ್ಲ ಮಾಡಿಬಿಟ್ಟು ಬಂದು ನೋಡ್ತೀನಿ, ಫ್ಯಾನ್ ಓಡ್ತಾ ಇದೆ, TV ಓಡ್ತಾ ಇದೆ, ಡೋರ್ ಓಪನ್ ಇದೆ, ಈಚೆ ಗೇಟ್ ಓಪನ್ ಇದೆ. ಶಿಶಿರ್ ಅಂತ ಕೂಗಿದ್ರೆ ಕೇಳಿ ಇಲ್ವೇ ಇಲ್ಲ ನನ್ನ ಮಗ. ಅದಕ್ಕೆ ಕೋಪ ಬಂದು ಅವಾಗಿಂದ ಆಚೆ ಕೂರಿಸಿದ್ದೀನಿ ಅವನ್ನ. ಅದಕ್ಕೆ ಪನಿಷ್ಮೆಂಟ್ ಅಂದ್ಬಿಟ್ಟು 15 ಬಸ್ಗೆ ಹೊಡಿದ್ರೆ ಹೊಡಿತಾನಂತೆ, ವೀಡಿಯೋ ಮಾಡಿದ್ರೆ ಹೊಡಿಯೋದಂತೆ ಅಂತ ಇದು ಮಾಡ್ತಿದ್ದೆ. ಸುಮ್ಮನೆ ಹಾಗೆ ಕೂರಿಸಿದ್ದೀನಿ. ಇವಾಗ ಹೊರಗಡೆ ಕರ್ಕೊಂಡು ಬರ್ತೀನಿ. ಸೊ ನೀರು ಕೇಳ್ದ, ನೀರು ಕೊಟ್ಟೆ, ಕಾಫಿ ಮಾಡಿದ್ದೆ, ಕಾಫಿನೂ ಕೂಡ ಕೊಟ್ಟಿದ್ದೀನಿ. ಕುಡಿತಾ ನಾನು ಹೊರಗಡೆ ಕಾಫಿ. ಶಿಶಿರ್ ಬಾ ಒಳಗೆ. ಇನ್ನು ಬಸ್ಗೆ ಹೊಡಿ ತೆಗಿತೀನಿ. ವಿಡಿಯೋ ಆಫ್ ಮಾಡಿದ್ರೆ ಬಸ್ಗೆ ಹೊಡಿತಾನಂತೆ, ಇಲ್ಲಾಂದರೆ ಹೊಡಿಯಲ್ವಂತೆ. ನಾನು 5 ನಿಮಿಷ ಆಚೆ ಕೂರಿಸ್ಬಿಟ್ಟು ಆಮೇಲೆ ಕರ್ಕೊಂಡ್ಬರ್ತೀನಿ, ಕಾಫಿ ಕುಡೀಲಿ ಅಂತ ಹೇಳ್ಬಿಟ್ಟಿದ್ದೀನಿ. ಈಗ ಅಲ್ಲಿ ಕ್ರಿಕೆಟ್ ಆಡ್ಕೊಂಡು ಬಂದ ಕೆಳಗಡೆ.
ಸೊ ನಾನು ನನ್ನ ಕುಚ್ ವರ್ಕ್ ಇದೆ ಮಾಡಬೇಕು. ಮತ್ತು ನಂದು ಬ್ಲೌಸ್ ಒಂದು ಸ್ಟಿಚಿಂಗ್ ಕೊಟ್ಟಿದೆ, ಅದು ರೆಡಿ ಆಯಿತು ಏನೋ ಅದು ಗೊತ್ತಿಲ್ಲ ನನಗೆ. ಸೊ ನೋಡ್ತೀನಿ, ಆ ಬಿಲ್ಲಲ್ಲಿ ನಂಬರ್ ಇದ್ದರೆ ಕಾಲ್ ಮಾಡಿಬಿಟ್ಟು ಅವ್ರಿಗೆ ಕೇಳ್ತೀನಿ, ರೆಡಿಯಾಗಿದ್ದರೆ ಹೋಗಿ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ 30ನೇ ತಾರೀಕು ನೋಡ್ತೀನಿ, ಆಲ್ರೆಡಿ 2nd ಆಯಿತು, May 2. ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು, ಇನ್ನೂ ಕಾಲಿಂಗ್ ಮಾಡಿಲ್ಲ ಅವರು. ನಾನೇ ಇವಾಗ ಕಾಲ್ ಮಾಡಿ ರೆಡಿಯಾಗಿದ್ದರೆ ಹೋಗಿ ನಾನು ನನ್ನ ಮಗ ಇಬ್ಬರು ತೊಗೊಂಡು ಬರ್ತೀವಿ. ನನಗೆ ಕತ್ಲೆ ಆದರೆ ಸ್ವಲ್ಪ ರೋಡ್ ಕ್ರಾಸಿಂಗ್ ರೋಡಲ್ಲಿ ಹೋಗೋಕ್ಕೆ ಭಯ. ಅಲ್ಲಿ ತುಂಬ ನಾಯಿಗಳು. ಈಗ ನಮ್ಮನೆ ರೋಡಲ್ಲೇ ಆಲ್ಮೋಸ್ಟ್ 9 ನಾಯಿ ಮರಿ ಹಾಕಿದೆ. ಅದೇನಂದರೆ 3 ನಾಯಿಗಳು ಹಾಕಿರೋದು ಮರಿ, 9 ಮರಿಗಳಿದೆ. ಆ ಮರಿಗಳೆಲ್ಲ ರೋಡಲ್ಲಿ ಬಂದ್ಬಿಡುತ್ತೆ ಅಡ್ಡ. ಸೊ ಗಾಡಿಗಳು ಪಾಪ ಅವರೆಷ್ಟು ಇದು ಮಾಡ್ತಾರೆ, ಕಂಟ್ರೋಲ್ ಮಾಡ್ತಾರೆ ಗಾಡಿಗಳು, ಬಟ್ ಆದರೂ ಅಡ್ಡ ಬಂದ್ಬಿಡುತ್ತೆ ಚಿಕ್ಕ ಪುಟ್ ಮರಿಗಳು. ಅವು ಅಡ್ಡ ಬರೋದಕ್ಕೆ ಆ ದೊಡ್ಡ ನಾಯಿಗಳೇನಿದೆ ಅಲ್ಲ, 3 ನಾಯಿ ಬಂದು ಗಾಡಿಯವ್ರನ್ನ ಅಡ್ಡ ಹಾಕುತ್ತೆ, ಬೊಬ್ಳುತ್ತೆ ಜೋರಾಗಿ. ಸೊ ಹಂಗಾಗಿ ನನಗೆ ಭಯ ಅಷ್ಟೊತ್ತಲ್ಲಿ ಹೋಗೋದಕ್ಕೆ, ಸ್ವಲ್ಪ ಕತ್ಲಾದ್ಮೇಲೆ ಹೋಗೋದಕ್ಕೆ. ಇವಾಗ ಕಾಲ್ ಮಾಡಿಬಿಟ್ಟು ಇನ್ನೂ ಬೆಳಕಿದೆ ಅಲ್ವಾ, ಇನ್ನೂ 6 ಗಂಟೆ ಟೈಮು. ಸೊ ಬೇಗನೆ ಪೂಜೆ ಮಾಡಿಬಿಟ್ಟೆ ನಾನು. ಸೊ ಆಗಿರೋದ್ರಿಂದ ಕತ್ಲೆ ಆಗೋಷ್ಟಲ್ಲಿ ಹೋಗಿ ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಕಾಫಿ ಕುಡಿದ್ಬಿಡ್ತೀನಿ. ಸೊ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಅವನ್ನ ಒಳಗಡೆ ಕರ್ಕೊಳ್ಳೋದು. ಮತ್ತು ಇನ್ನೂ ಒಂದಷ್ಟು ಬೇಬಿ ಕುಚ್ಕೊಂಡು ಹಾಕೋದಿದೆ. ಅವರು ನಿನ್ನೆ ನೈಟ್ ಅವರು ಒಂದು 11 o'clock 11:30 ಕಳಿಸಿದ್ರು ಡಿಸೈನನ್ನು. ನಾನು ಇವಾಗ ಹೋಗಿ ಇನ್ನೂ ಥ್ರೆಡ್ ತೊಗೊಂಬಂದಿಲ್ಲ. ಇವತ್ತು ಹಸ್ಬೆಂಡಿಗೆ ಮೀಟಿಂಗ್ ಇರೋದ್ರಿಂದ ಅವ್ರು ಬರೋದೇ 11 o'clock ಆಗಿಬಿಡುತ್ತೆ. ಸೊ ಹಂಗಾಗಿ ನನಗೆ ತರೋದಕ್ಕಾಗಲ್ಲ. ನಾನು ನಡ್ಕೊಂಡು ಹೋಗ್ತೀನಿ ಅಂದರೆ ಆಲ್ಮೋಸ್ಟ್ ಒಂದು 30-40 minutes ಬೇಕಾಗುತ್ತೆ ನಡ್ಕೊಂಡು ಹೋದರೆ. ಗಾಡೀಲಿ ಹೋದರೆ ಒಂದು 10 minutesಲ್ಲಿ ಹೋಗ್ಬಿಡ್ತೀವಿ. ಸೊ ಹಂಗಾಗಿ ಅವ್ರು ಬಂದಮೇಲೆ ಹೋಗಿ ತೊಗೊಂಬರ್ತೀನಿ. ಜೊತೆಗೆ ಗೀತಕ್ಕದು ಪಾಪ ಅವ್ರದ್ದು ಸಾರಿ ವರ್ಕಿಗೆ ಕೊಡ್ತೀನಿ ಅಂತ ಹೇಳಿದೆ, ಅವರು ಕೂಡ ಹೋಗಿಲ್ಲ. ನಿನ್ನೆ ಹೋಗೋಣ ಅಂದ್ಕೊಂಡೆ, May 1 ಇರೋದ್ರಿಂದ ಮೇ ಬಿ ಅಲ್ಲೂ ಕೂಡ ರಜಾ ಇರ್ಬೋದು. May 1 ಅಂದ್ಕೊಂಡು ನಿನ್ನೆ ಹೋಗಲಿಲ್ಲ ನಾನು. ಇವತ್ತಾಗಲ್ಲ, ಇನ್ನು ಹೋದರೆ ನಾಳೆ ಸಂಜೆಗೆ ಹೋಗಬೇಕು. ಜೊತೆಗೆ ನಂದು ಒಂದು ಸ್ಯಾರಿ ಬ್ಲೌಸು ವರ್ಕ್ ಕೊಡೋದಿದೆ. ನೋಡೋಣ ಯಾವ ವರ್ಕ್ ಕೊಡ್ತೀನಿ, ಏನು ಕೊಡ್ತೀನಿ, ಆದರೆ ಈ ಬ್ಲಾಗಲ್ಲೇ ಶೇರ್ ಮಾಡ್ತೀನಿ. ಬ್ಲೌಸ್ ರೆಡಿಯಾಗಿದೆ ಅಂತೆ. ನಾನು ಹೋಗಿ ತೊಗೊಂಬರ್ತೀನಿ. ಚೆನ್ನಾಗಿ ತೊಗೊಂಡಿದ್ದೀನಿ, ಮಳೆ ಬರೋಂಗಿದೆ, ಫುಲ್ ಗಾಳಿ ಬೀಸ್ತಾರೆ. ಬಂದುಬಿಟ್ಟು ಬ್ಲೌಸ್ ಕಲೆಕ್ಟ್ ಮಾಡಿಕೊಂಡೆ. ಇಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಅಲ್ಲಿ ಮಸಾಲೆ ಪುರಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ಆ ಒಂದು ಪ್ಲೇಸಲ್ಲಿ ಮಸಾಲೆ ಪುರಿ ಮಾಡ್ತಾರೆ, ಅದನ್ನು ತಿನ್ನೋದಾ ಇಲ್ಲ ಮುಂದೆ ಯಾರು ತಿನ್ನೋಣ? ಮಸಾಲೆ ಪುರಿ ತಿನ್ನೋಣ, ಸ್ಯಾಂಡ್ವಿಚ್ ತಿನ್ನೋಣ? ನನ್ನ ಮಗನಿಗೆ ಸ್ಯಾಂಡ್ವಿಚ್ ಬೇಕಂತ. ನಾನು ಆ್ಯಕ್ಚುಲಿ ಮಸಾಲೆ ಪುರಿ ಅಂದ್ಕೊಂಡು ಬಂದೆ, ನನ್ನ ಮಗ ಸ್ಯಾಂಡ್ವಿಚ್ ಬೇಕಂತೆ. ಸೊ ಬ್ಲೌಸು ಫಿನಿಶಿಂಗ್ ಓಕೆ ಚೆನ್ನಾಗಿದೆ, ನೋಡಿದೆ ಇಲ್ಲೇ ನಾನು ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಫಿಟ್ಟಿಂಗ್ ಹೆಂಗಿದೆ ಅಂತ ಮನೆಗೆ ಹೋದ್ಮೇಲೆ ಹೆಂಗಿದೆ. ನಾನು ಹೇಳಿದೆ ಅವನಿಗೆ ಮಸಾಲೆ ಪುರಿ ತಿನ್ಕೊಂಡು ಹೋಗ್ಬಿಡೋಣ ಕಣೋ ಮನೆಗೆ ಅಂತ. ಅವನು ಇಲ್ಲ ಸ್ಯಾಂಡ್ವಿಚ್ ಅಂತ ಇಲ್ಲ. ಸೊ ಅಲ್ಲೇ ಮಳೆ ಲೈಟಾಗಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ನಾವು ಇದಕ್ಕೆ ಅವನು ಸ್ಯಾಂಡ್ವಿಚ್ ಬೇಕು ಅಂತ ಅಲ್ಲಿ ಹೋದರೆ ಅಲ್ಲಿ ಪವರ್ ಆಫ್, ಫುಲ್ಲು ಕರೆಂಟ್ ತೆಗೆದುಬಿಟ್ಟಿದ್ರು. ಆಮೇಲೆ ನೋಡಿದ್ರೆ ಇದು ಮಾಡೋಕ್ಕಾಗಲ್ಲ, ಅವ್ರು ಸ್ಯಾಂಡ್ವಿಚ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸರಿ ಇನ್ನೇನು ಮಾಡೋದು, ಮನೆಗೆ ಹೋಗೋಣ ಅಂತ ಹೇಳಿದ್ರೆ ರೋಡೇ ಕಾಣಿಸಲ್ಲ, ಅಷ್ಟು ಜೋರು ಮಳೆ. ಮತ್ತು ಆ ಕಡೆ ಈ ಕಡೆ ಫುಲ್ಲು ಗಾಳಿ. ಆಲ್ಮೋಸ್ಟ್ ಅಲ್ಲಿ 1.5 hour ಏನೋ ನನ್ನ ಮೊಬೈಲ್ ಬೇರೆ ಸ್ವಿಚ್ ಆಫ್ 1% ಏನೋ ಇತ್ತು. ಅಲ್ಲಿ ಗಡ್ಬಡ್ ಏನೋ ತೊಗೊಂಡ್ವಿ, ನೋಡಿದ್ರೆ ನನ್ನ ಮೊಬೈಲಲ್ಲಿ ಇದಾಗ್ತಾಯಿಲ್ಲ, ಅದು ಪೇಮೆಂಟ್ ಏನಿದೆ ಅದಾಗ್ತಾಯಿಲ್ಲ. ಸೊ ಸಖತ್ತು ಬೇಜಾರಾಗ್ಬಿಡ್ತು. 1.5 hour ನಾವು ಅಲ್ಲೇ ನಿಂತ್ಕೊಂಡಿದ್ವಿ. ಅಷ್ಟು ಬರೋದಕ್ಕೆ ಆಗಿಲ್ಲ ನಮಗೆ, ಅಷ್ಟು ಜೋರು ಮಳೆ. ಸೊ ಅದಾದಮೇಲೆ ಬಂದು ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ, ಕರೆಂಟ್ ಇರಲಿಲ್ಲ. ಸೊ ಹಂಗಾಗಿ ನಾನೇನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ನೆಕ್ಸ್ಟ್ ಡೇ ಇದು ಇನ್ನು ಒಂದು ಸ್ಯಾರಿ ಬೇಬಿ ಕುಚ್ಚು ಕಟ್ಟಬೇಕಿತ್ತು, ಅದು ಫಿನಿಷ್ ಮಾಡ್ಕೊಂಡಿದ್ದೆ. ಸೊ ಈ ಒಂದು ಡಿಸೈನ್ನ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ರಿಯಲಾಗಿ ನೋಡೋಕ್ಕೆ ಚೆನ್ನಾಗಿತ್ತು, ಆ ವಿಡಿಯೋದಲ್ಲಿ ಅಷ್ಟೊಂದು ಕ್ಲಿಯರಾಗಿ ಬರ್ತಾಯಿಲ್ಲ. ಅಲ್ಲಿಂದ ಬ್ಲೌಸ್ ವರ್ಕಿಗೆ ಕೊಟ್ಬಿಡೋಣ, ಮತ್ತು ಒಂದಷ್ಟು ಕುಚ್ಚು ಥ್ರೆಡ್ ತರಬೇಕಿತ್ತು, ತೊಗೊಂಬರೋಣ ಅಂಥೇಳಿ ಹೋಗಿದ್ದೆ. ಸೊ ಅಲ್ಲಿ ವರ್ಕ್ ಅಂದರೆ ರೇಷ್ಮೆ ಸ್ಯಾರಿ ಕೊಟ್ಟಿದ್ದರಿಂದ ಸ್ವಲ್ಪ ಚೆನ್ನಾಗಿರೋದೇ ಕೊಡೋಣ ಅಂತ ಹೇಳಿಬಿಟ್ಟು ಈ ಒಂದು ಡಿಸೈನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಯಾಕೆಂದರೆ ನಂದು ಬಂದುಬಿಟ್ಟು ಬೆಂಟೆಕ್ಸ್ ಬಾರ್ಡ್ರ್ ಇರೋದ್ರಿಂದ ಮಧ್ಯದಲ್ಲಿ ಸ್ವಲ್ಪ ಬಾರ್ಡ್ರು ಅಂದರೆ 2 ಬಾರ್ಡ್ರ್ ಮಧ್ಯದಲ್ಲಿ ಬೆಂಟೆಕ್ಸ್ ಅಂದರೆ ನನಗೆ ಗೊತ್ತಿರುತ್ತೆ,
ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ. ಹಂಗಾಗಿ ಆ ಥರ ಬಂದರೆ ಚೆನ್ನಾಗಿ ಬರ್ಬೋದು ಅಂತೇಳಿ ಆ ಒಂದು ಇದನ್ನು ಡಿಸೈನನ್ನು ಕೊಟ್ಟು ಬಂದಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂದ್ಬಿಟ್ಟು. ಅಲ್ಲಿಂದ ಲೈನಿಂಗ್ ದಾರ ತರೋಣ ಅಂತ ಹೋದೆ. ಅಲ್ಲಿ ಹೋಗೋ ಅಷ್ಟರಲ್ಲಿ ಕರೆಂಟ್ ಹೋಯಿತು. ಸೊ ಅವ್ರು ಹೇಗೂ ಮ್ಯಾಚ್ ಮಾಡಿಬಿಟ್ಟು ದಾರ ಕೂಡ ಕೊಟ್ಟರು. ಪಾಪ ಎಕ್ಸ್ಟ್ರಾ ಲೈಟೆಲ್ಲ ಇಟ್ಕೊಂಡು ಅಲ್ಲಿಂದ ಬಂದಮೇಲೆ ಮತ್ತೆ ನಾನು ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ. ನನ್ನ ಕೆಲಸ ಶುರು ಹಚ್ಕೊಂಡೆ. ಮತ್ತು ನೆಕ್ಸ್ಟ್ ಡೇ ಅಂದ್ಕೊಳ್ತೀನಿ ಇದು ಪೂಜೆ ಎಲ್ಲ ಮುಗಿದು ಅದಾದಮೇಲೆ ನನ್ನ ಮಗನಿಗೆ ಒಂದು ಸ್ವಲ್ಪ ಕಾಲು ಮಸಾಜ್ ಮಾಡಪ್ಪ ಅಂತ ಹೇಳಿದ್ರೆ ಅವ್ನು ಮಾಡ್ತಾರೋ ರೀತಿ ಸಿಕ್ಕಾಬಟ್ಟೆ ನೋವು ಮಾಡ್ತಾಯಿದ್ದ. ಹಿಂಗೆ ಏನಾದ್ರು ಒಂದು ತರಲೆ ಈ ನಡುವೆ ಅಂತೂ ಸಿಕ್ಕಾಬಟ್ಟೆ ತರಲೆ ಆಗಿಬಿಟ್ಟಿದ್ದಾನೆ ನನ್ನ ಮಗ. ತುಂಬ ಆಟ, ತುಂಬ ತರಲೆ. ನನ್ನ ಕೈಲಂದು ಕಂಟ್ರೋಲೇ ಮಾಡೋಕ್ಕಾಗಲ್ಲ ಅವನ್ನ ಅಷ್ಟು. ಇಲ್ಲ ಏನಾದರೂ ತಮಾಷೆ ಮಾಡಿ ನಗಿಸ್ಬಿಡ್ತಾನೆ, ಇಲ್ಲ ಅಂದರೆ ಏನಾದರೂ ಒಂಥರ ಫೋರ್ಸ್ಫುಲಿ ಇಟ್ಕೊಳ್ಳೋದು ನನ್ನ ಆ ಥರ ಎಲ್ಲ ಮಾಡ್ತಾಯಿರ್ತಾನೆ. ಸೊ ಹಾಗಾಗಿ ನನಗೆ ಅವನ್ನ ಇವಾಗ ಕಂಟ್ರೋಲ್ ಮಾಡೋದೆ ಔಟ್ ಆಫ್ ಕಂಟ್ರೋಲ್ ಆಗಿಬಿಟ್ಟಿದ್ದಾನೆ ನನ್ನ ಮಗ. ಇವಾಗ ಏನು ಮಾಡೋಕ್ಕಾಗಲ್ಲ. ನೆನೇನೂ ಅಷ್ಟೇ ನೀನು ವೀಡಿಯೋ ಆಫ್ ಮಾಡು ಬಸ್ಗೆ ಹೊಡಿತೀನಿ ಅಂಥೇಳಿ. ಸೊ ಹಾಗೂ ಈಗ ಮಾಡಿ ಬಸ್ಗೆ ಹೊಡೆದ ಪನಿಷ್ಮೆಂಟ್ ತೊಗೊಳ್ತಾನೆ ಪಾಪ. ಏನಾದರೂ ತಪ್ಪು ಮಾಡಿದರೆ ಅವ್ನಿಗೆ ಗೊತ್ತಾಗುತ್ತೆ ಪನಿಷ್ಮೆಂಟ್ ತೊಗೋಬೇಕು ಅಂಥೇಳಿ. ತೊಗೊಂಡ ಮಮ್ಮಿ ಇನ್ನೊಂದ್ಸಲ ಆ ಥರ ಎಲ್ಲ ಮಾಡಲ್ಲ ಅಂತ. ಕಟ್ಟಾಗುತ್ತೆ ಅಂತ ಹೇಳ್ತಾ ಇದ್ದೀನಿ, ಬಿಡು ನೀನು ಕೈ ತೆಗಿ. ಹಾಂ ಏನಿಲ್ಲ ನಿನಗೆ ರೆಸ್ಪೆಕ್ಟ್ ಇಲ್ವಾ? ಹೌದಾ? ಎದೋಳ ಮೇಲೆ ಈಗ ನನ್ನ ಮಗಂಗೆ ನಾನು ರೆಸ್ಪೆಕ್ಟೇ ಕೊಡಲ್ವಂತೆ. ಈ ರೀತಿ ಪನಿಷ್ಮೆಂಟ್ ಕೊಟ್ಟಿದ್ದೆಲ್ಲ ಸರಿನಾ ಆ ಥರ ಎಲ್ಲ ಕ್ವಶನ್ ಮಾಡ್ತಾಯಿದ್ದ. ಸೊ ನೀವೇ ಹೇಳಿ ನಾನು ಪನಿಷ್ಮೆಂಟ್ ಕೊಟ್ಟಿದ್ದು ಸರಿನಾ ತಪ್ಪಾ ಅಂಥೇಳಿ ಅವ್ನು ಮಾಡಿದ ತಪ್ಪಿಗೆ. ಅದಾದಮೇಲೆ ಇದು ಒಂದು ಮುಹೂರ್ತದ ಸ್ಯಾರಿ. ಸೊ ಮುಹೂರ್ತದ ಸ್ಯಾರಿಗೆ ಈ ಒಂದು ಡಿಸೈನ್ನ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ರು. ಇನ್ನೂ ಕೂಡ ಇದಕ್ಕೆ ಚೈನ್ ಲೇಸು ಮತ್ತು ಗೋಲ್ಡನ್ ಬಾಲ್ ಲೇಸ್ ಎಲ್ಲ ಸ್ಟಿಕ್ ಮಾಡಬೇಕು ಮತ್ತು ಬೇಬಿ ಕುಚ್ಚನ್ನು ಕೂಡ ಕಟ್ಟಬೇಕು. ಅದು ಪೂರ್ತಿ ಕಟ್ಟಿದ್ಮೇಲೆ ಇನ್ನೂ ಅದರದ್ದು ಲುಕ್ ಚೆನ್ನಾಗಿ ಕಾಣುತ್ತೆ. ಸೊ ಜಸ್ಟ್ ಇವಾಗ ಏನು ಕ್ರೋಶಾ ವರ್ಕ್ ಆಗಿದೆ ಅದು ಕಂಪ್ಲೀಟ್ ಆಗಿದೆ. ಸ್ಯಾರಿ ಬಂದ್ಬಿಟ್ಟು ಬ್ರೊಕೇಡ್ ಸ್ಯಾರಿ, ಒಂಥರ ಆಫ್ ವೈಟಲ್ಲಿದೆ, ರೆಡ್ ಕಾಂಬಿನೇಷನ್. ಮುಹೂರ್ತಮ್ ಸ್ಯಾರಿ ಅಂತ ಹೇಳಿದ್ರು. ಸೊ ನನಗೂ ಕೂಡ ಪರ್ಸ್ನಲಾಗಿ ಇಷ್ಟ ಆಯಿತು. ಸೊ ಆಲ್ಮೋಸ್ಟ್ ಅಲ್ಲಿ ಈ ಥರ ಟ್ರೆಡಿಷ್ನಲ್ ಆಗಿ ಮುಹೂರ್ತಮ್ ಸ್ಯಾರಿ ಅದೆಲ್ಲ ನೋಡೋದಕ್ಕೆ ಒಂಥರ ಚೆಂದ. ಸೊ ಈ ಒಂದು ಸ್ಯಾರಿಗೆ ಈ ಒಂದು ಡಿಸೈನ್ನ ನಾನು ಹಾಕಿದ್ದೀನಿ. ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಇನ್ನೂ ಒಂದು ಸ್ಯಾರಿ ಇದು, ಆ ಸೀರೆಗೆ ಅವರೊಂದು ಡಿಸೈನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಇದು ತುಂಬಾ ಗ್ರ್ಯಾಂಡಾಗಿ ಬರುತ್ತೆ ಈ ಒಂದು ಡಿಸೈನು. ಇದೇ ವಿಡಿಯೋ ಎಂಡಿಂಗಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ ಯಾವ ರೀತಿ ಬಂದಿದೆ ಅದು ಅಂತ. ಇದು ಬಂದುಬಿಟ್ಟು 2 ಸ್ಟೆಪ್ ಅವತ್ತು ಕಂಪ್ಲೀಟ್ ಮಾಡೋಕ್ಕಾಗಿದ್ದು. ಆ ಒಂದು ಮಣಿ ಏನಿದೆ ಅಲ್ಲ ಅದು ತುಂಬ ಚಿಕ್ಕ ಮಣಿ. ಅದನ್ನು ಹಾಕುವಾಗ ನನಗಂತೂ ಬೊಬ್ಬೆನೇ ಬಂದುಬಿಟ್ಟಿತ್ತು. ಲಿಟ್ರಲಿ ನನ್ನ ಒಂದು ಫಿಂಗರಲ್ಲಿ ಬೊಬ್ಬೆನೇ ಬಂದಿದೆ, ವಿಡಿಯೋದಲ್ಲೇ ತೋರಿಸಿದ್ದೀನಿ. ಸೊ ಹಂಗಾಗಿ ನನಗೆ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಜಸ್ಟ್ ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟು ನಾನು ಎತ್ತಿಟ್ಬಿಟ್ಟೆ. ಇಷ್ಟು 2 ಸ್ಟೆಪ್ಪಲ್ಲಿ ಇಷ್ಟು ಬಂದಿದೆ. ಪೂರ್ತಿ ಸ್ಟೆಪ್ ಕಂಪ್ಲೀಟ್ ಆದಮೇಲೂ ಕೂಡ ಅದನ್ನು ಶೇರ್ ಮಾಡ್ತೀನಿ. ಮತ್ತು ಇದನ್ನೆಲ್ಲ ನಾನು ಮಾಡಿ ಆದಮೇಲೆ ಕೂಡ ಇದರದ್ದು ಸ್ಯಾಂಪಲ್ ವೀಡಿಯೋಗಳನ್ನ ನಾನು ಖಂಡಿತ ಯೂಟ್ಯೂಬಲ್ಲಿ ಶೇರ್ ಮಾಡ್ತೀನಿ. ಇದಿಷ್ಟು ಕಂಪ್ಲೀಟ್ ಆಗೋಷ್ಟರಲ್ಲಿ 11:30 ಆಗಿತ್ತು. ಜೊತೆಗೆ ಅವತ್ತು IPL ಮ್ಯಾಚ್ ಕೂಡ ಬರ್ತಾಯಿತ್ತು. ಅದನ್ನೇ ನೋಡ್ಕೊಂಡು ಹಾಗೆ ಕಂಪ್ಲೀಟ್ ಕೂಡ ಮಾಡಿದೆ. ಸೊ ಈ ರೀತಿಯಾಗಿ ಬಂದಿದೆ. 2 ಸ್ಟೆಪ್ಪೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ. ಮತ್ತು ಇದಕ್ಕೆ ಇನ್ನೂ ಒಂದು ಸ್ಟೆಪ್ ಹಾಕಿದ್ರೆ 3 ಆ್ಯಕ್ಚುಲಿ ಟೋಟಲ್ 5 ಸ್ಟೆಪ್ ಇರೋ ಅಂಥದ್ದು ಇದು ಒಂದು ಡಿಸೈನು. ಬಟ್ 2 ಸ್ಟೆಪ್ಪಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಹೇಳಿದಾಗೆ ಮೊದಲೇ ಒಂದು 1 ವೀಕ್ ಆಲ್ಮೋಸ್ಟ್ ಆಲ್ 1 ವೀಕ್ ವ್ಲಾಗ್ ಆಗಿರುತ್ತೆ ಇದು. ಫಾಲೂಡಾ ಇದನ್ನು ನಾನು ರಾಯಲ್ ಮಾರ್ಟಿಂದ ತೊಗೊಂಡು ಬಂದಿದ್ದೆ. ಆವತ್ತಿಂದ ತುಂಬ ತಲೆ ತಿಂತದ ನನ್ನ ಮಗ ಮಾಡು 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 ಅಂತ. ಸೊ ಓಕೆ ಮಾಡೋಣ ಅಂತೇಳ್ಬಿಟ್ಟು ಮಾಡಿದೆ. ಸೊ ಇದ್ರದ್ದೇನು ಪ್ರೊಸೀಜರ್ ಅದೆಲ್ಲ ನಾನು ರೆಸಿಪಿ ಎಲ್ಲ ಶೇರ್ ಮಾಡ್ಕೊಂಡಿಲ್ಲ. ಜಸ್ಟ್ ಏನಿಲ್ಲ, ಹಾಲನ್ನ ಕಾಯಕ್ಕಿಟ್ಟು ಅವರು 1 ಲೀಟ್ರ್ ಹಾಲು ಅಂತ ಹೇಳಿದರು. ನಾನು ಆಲ್ಮೋಸ್ಟ್ ಅಲ್ಲಿ ಒಂದು 3/4 ಲೀಟ್ರ್ ಹಾಲು ಹಾಕ್ಬಿಟ್ಟು 1 ಲೋಟ ನೀರು ಹಾಕಿದೆ ಅಷ್ಟೇ. ಅದಕ್ಕೆ ಅದೇನು ಮಿಕ್ಸ್ ಇರುತ್ತಲ್ಲ ಅದನ್ನು ಪೂರ್ತಿಯಾಗಿ ಹಾಕಿಬಿಟ್ಟು ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದು ಮಾಡಿಕೊಂಡ್ರೆ ಆಯಿತು. ಮತ್ತು ಅದು ಬಿಸಿ ಎಲ್ಲ ತಣ್ಣಗಾದ್ಮೇಲೆ ಫ್ರಿಜ್ಜಿಗೆ ಸ್ವಲ್ಪ ಚಿಲ್ಲಾಗೋದಕ್ಕೆ ಇಟ್ಟರೆ ಆಯಿತು. ಮತ್ತು ಇದಕ್ಕೆ ಐಸ್ ಕ್ರೀಮ್, ಡ್ರೈ ಫ್ರೂಟ್ಸ್ ಅದನ್ನೆಲ್ಲ ನಾವು ಹಾಕ್ಕೊಂಡು ತಿನ್ಬೋದು. ಇದಿಷ್ಟು ಮಾಡಿಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಅದಾದಮೇಲೆ ಒಂದು ಫಂಕ್ಷನ್ ಕೂಡ ಹೋಗೋದಿತ್ತು. ಸೊ ಆ ಒಂದು ಫಂಕ್ಷನ್ಗೆ ರೆಡಿ ಆಗ್ತಾಯಿದ್ದೀನಿ. ಈ ಒಂದು ಫಂಕ್ಷನ್ ಬಂದುಬಿಟ್ಟು ನನ್ನ ಫ್ರೆಂಡ್ ಮಗನ ಎಂಗೇಜ್ಮೆಂಟು. ಸೊ ಇವ್ರು ನನಗೆ ಯೂಟ್ಯೂಬಲ್ಲಿ ಪರಿಚಯ ಆಗಿದ್ದು. ಸೊ ಯೂಟ್ಯೂಬಿಂದ ಪರಿಚಯ ಆಗಿ ನನಗೆ ಕುಚ್ಚು ಕಟ್ಟೋದಕ್ಕೆಲ್ಲ ಸ್ಯಾರೀಸ್ನ ಕೊಡ್ತಾಯಿದ್ರು. ಪರಿಚಯ ಇವಾಗ ಫ್ರೆಂಡ್ಶಿಪ್ ಆಗಿದೆ. ಸೊ ಹಾಗಾಗಿ ಅವ್ರ ಮಗನ ಎಂಗೇಜ್ಮೆಂಟಿಗೆ ಕರೆದಿದ್ರು ಬನ್ನಿ ಅಂತ. ಇಲ್ಲೇ ನಮ್ಮನೇ ನಿಯರು ಒಂದು 15 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್, 15 to 20 ಅಂದ್ಕೊಳ್ತೀನಿ. ಸೊ ಹಾಗಾಗಿ ರೆಡಿ ಆಗೋಣ ಅಂತ ಎಲ್ಲ ಕೆಲಸ ಮುಗಿಸಿ ರೆಡಿ ಆಗ್ತಾಯಿದ್ದೀನಿ.
ಸೊ ನನಗಂತೂ ಈ ನಡುವೆ ಏನು ಮೇಕಪ್ ಮಾಡ್ಕೊಳ್ಳೋದೇ ಮರ್ತೋಗಿದೆ. ನಂಬ್ತಿರೋ ಬಿಡ್ತಿರೋ ನನಗೆ ಐಲೈನರ್ ಹಚ್ಕೊಳ್ಳೋದು ಕೂಡ ಮರ್ತುಬಿಟ್ಟಿದ್ದೀನಿ. ಯಾಕೋ ಗೊತ್ತಿಲ್ಲ, ಈ ನಡುವೆ ನನಗೆ ಮೇಕಪ್ ಮಾಡ್ಕೊಳ್ಳೋ ಇಂಟ್ರೆಸ್ಟೇ ಇಲ್ಲ, ಆ ಥರ ಆಗಿಬಿಟ್ಟಿದೆ. ವರ್ಕ್ ಸ್ಟ್ರೆಸ್ ಅವರ ಏನು ಟೈಮ್ ಇಲ್ವಾ ಅದೇನು ಅಂತ ಗೊತ್ತಿಲ್ಲ. ಬಟ್ ಇವಾಗಂತೂ ನನಗೆ ಇದೆಲ್ಲ ಇಂಟ್ರೆಸ್ಟೇ ಇಲ್ಲ. ಅಟ್ಲೀಸ್ಟ್ ಫಂಕ್ಷನ್ಗೆ ಹೋಗ್ಬೇಕಾದ್ರೂ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ನಾನು ಐಲೈನರ್ ಹಾಕ್ಕೊಳ್ಳೋದು ಟ್ರೈ ಮಾಡಿದ್ರೆ ಬರ್ತಾನೇ ಇಲ್ಲ. ನನಗೆ ನಗು ಬರ್ತಾಯಿತ್ತು. ಹಿಂಗೆ ಅಲ್ವಾ ಅಂದರೆ ಯಾವುದೇ ಒಂದು ವಸ್ತು ಆಗಲಿ, ಯಾವುದೇ ಒಂದು ಕೆಲಸ ಆಗಲಿ, ಏನು ಗೊತ್ತಾ, ನಮ್ಮದು ಪ್ರಾಕ್ಟೀಸೇ ಅದನ್ನು ಪರ್ಫೆಕ್ಟ್ ಮಾಡೋಕ್ಕೆ ಸಾಧ್ಯ. ಸೊ ಆಲ್ಮೋಸ್ಟ್ ಅಲ್ಲಿ ಡೈಲಿ ಮೇಕಪ್ ಮಾಡ್ಕೊಳ್ತಾ ಇದ್ದರೆ ನಮಗೆ ಅದು ಪ್ರಾಕ್ಟೀಸ್ ಥರ ಆಗುತ್ತೆ. ಅಥವಾ ಡೈಲಿ ನಾವು ಏನೋ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಅದು ಪ್ರಾಕ್ಟೀಸ್ ಥರ ಆಗುತ್ತೆ. ಬಟ್ ಇದು ಕೈ ತಪ್ಪು ಹೋದರೆ ಅದು ಮರ್ತಂಗೆ ಆಗುತ್ತೆ ಅನ್ನೋದಕ್ಕೆ ನಾನೇ ಒಂದು ಎಕ್ಸಾಂಪಲ್ ಅಂತೇಳಿ ಅಂದ್ಕೊಳ್ತೀನಿ. ಹಾಯ್ ಫ್ರೆಂಡ್ಸ್, ಬಂತಾ? ತುಂಬ ದಿನ ಆಯಿತು ಫೇಸ್ ಟು ಫೇಸ್ ಮಾತಾಡೋಣ ಅಂತ ಇಟ್ಕೊಂಡೆ, ಆಟೋ ಬಂತಂತೆ. ಹಾಂ, ಕರಿ ಹಂಗೆ ಕೈ ಆಡಿಸಿ ಬರ್ತಾರೆ. ಸೊ ರೆಡಿ ಆಗಿಬಿಟ್ಟು ಎಲ್ಲಿಗೆ ಅಂತಲೂ ಹೇಳಿಲ್ಲ ನಾನು. ಫೋನ್ ಬರ್ತದೆ, ಆಟೋ ಬುಕ್ ಮಾಡಿದೆ, ಕಾಲ್ ಬಂದಾಯಿತು. ಸೊ ರೆಡಿಯಾಗಿದ್ದೀನಿ. ಮನೆಗೆ ಬಂದಮೇಲೆ ವ್ಲಾಗ್ನ ಇದು ಮಾಡ್ತೀನಿ. ಇವಾಗಂತೂ ನಿಜ ಟೈಮ್ ಇಲ್ಲ, ಆಲ್ರೆಡಿ 2:15 ಆಗಿಬಿಟ್ಟಿದೆ. ಹೋಗ್ಲೋ ಬೇಡವಾ 2 ಮಂತ್ಸ್ ಇಟ್ಕೊಂಡು ಹೊರಟಿದ್ದೀನಿ. ಎಂಗೇಜ್ಮೆಂಟ್ ಇದೆ, ಯಾರ್ದು ಏನು ಅಂತ ಹೇಳ್ತೀನಿ ನನಗೆ ಬ್ಲಾಗಲ್ಲಿ ಆಯಿತಾ. ಸೊ ತುಂಬ ದಿನ ಆಯಿತು ಮಾತಾಡೋಣ, ಅಟ್ಲೀಸ್ಟ್ ಬೇಗ ರೆಡಿಯಾಗಿ ಅಂತ ಅಂದ್ಕೊಂಡೆ. ಬಟ್ ಆಗಿಲ್ಲ, ಏನು ಮಾಡೋಕ್ಕಾಗಲ್ಲ ಅಲ್ಲ. ಆ್ಯಕ್ಚುಲಿ ಫಂಕ್ಷನ್ಗೆ ಹೋಗೋಕ್ಕೆ ನಾನು ಒಬ್ರಿಗೆ ವೆಯ್ಟ್ ಮಾಡ್ತಾ ಇದ್ದೆ ನನ್ನ ಜೊತೆ ಬರಲಿ ಅಂತೇಳಿ. ಬಟ್ ಅವರು ಬರ್ತೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ನನಗೆ ಕೈ ಕೊಟ್ಬಿಟ್ರು. ಸೊ ಹಾಗಾಗಿ ಟೈಮ್ ಆಲ್ರೆಡಿ 2:30 ಆಗಿಬಿಟ್ಟಿತ್ತು. ಎಲ್ಲ ಮುಗ್ದೋಗ್ಬಿಟ್ಟಿರುತ್ತೆ ಫಂಕ್ಷನು. ಹೋಗ್ಲೋ ಬೇಡವಪ್ಪ ಆ ಥರ ಫೀಲ್ ಆಗ್ತಾಯಿತ್ತು. ಸೊ ಹಾಗಾಗಿ ಆಮೇಲೆ ಇಲ್ಲ, ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದಾಯಿತು. ಅಲ್ಲಿಂದ ಬರ್ತಾ ನಡ್ಕೊಂಡು ಬಂದ್ವಿ. ನಮ್ಮ ಮನೆ ಹತ್ರನೇ ನಿಯರೆಸ್ಟು. ಸೊ ಹೋಗುವಾಗ ಅಂದರೆ ಇವನು ಬರಲ್ಲ ಅಂದ್ಬಿಟ್ಟು ಆಟೋದಲ್ಲಿ ಹೋಗಿದ್ದಾಯಿತು. ಬರುವಾಗ ಹಂಗೆ ಒಂದು 10 ನಿಮಿಷ ಆಯ್ತಪ್ಪ, 10 ಮಿನಿಟ್ಸ್ ನಡ್ಕೊಂಡು ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಯಾರ್ದು ಎಂಗೇಜ್ಮೆಂಟ್ ಅಂತ ಹೇಳಿದ್ರೆ ನನ್ನ ಯೂಟ್ಯೂಬ್ ಫ್ರೆಂಡ್ ಅವ್ರ ಮಗಂದು ಯೂಟ್ಯೂಬಲ್ಲಿ ಪರಿಚಯ ಆಗಿದ್ದು. ಆಮೇಲೆ ಕುಚ್ಚು ಕಟ್ಟೋದಕ್ಕೆ ಕೊಟ್ಟರು. ಆಮೇಲೆ ಹಾಗೆ ಫ್ರೆಂಡ್ಶಿಪ್ ಆಗಿ ಮುಂದುವರಿತಾ ಇದೆ. ಸೊ ಅವ್ರ ಮಗನ ಎಂಗೇಜ್ಮೆಂಟಿಗೆ ಕರೆದಿದ್ರು. ಸೊ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ಅವ್ರಿಗೆ ವಿಶ್ ಮಾಡಿಬಿಟ್ಟು ಊಟ ಮಾಡ್ಕೊಂಡು ಬಂದ್ವಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ತಿಂದ್ಬಿಟ್ಟು ಊಟನ ಹಾಗೆ ಬರ್ತಾ ನಡ್ಕೊಂಡು ಬಂದ್ವಿ. ಬಿಸಿಲಲ್ಲಿ ಬಂದ್ವಲ್ಲ, ಫುಲ್ಲು ನೋಡ್ಬೋದು ಮುಖ ಎಲ್ಲ ಸ್ವೆಟ್ ಆಗಿಬಿಟ್ಟಿದೆ ನನಗಂತೂ. ಹಾಗಾಗಿ ಇದಾಯಿತು. ಹೋಗಿದ್ದು ಕೂಡ ಲೇಟ್. ನಾವು ಹೋಗೋಷ್ಟರಲ್ಲಿ ಫಂಕ್ಷನಲ್ಲೆಲ್ಲ ಮುಗ್ದೋಗ್ಬಿಟ್ಟಿತ್ತು. ಹೋಗೋಷ್ಟರಲ್ಲಿ ಎಂಗೇಜ್ಮೆಂಟ್ ಇದೆಲ್ಲ ಮುಗ್ದೋಗಿತ್ತು. ನಾವು ಆ್ಯಕ್ಚುಲಿ ಇಲ್ಲೇ ಇರೋದು ಮನೆ, ಆರಾಮಾಗಿ ಬೇಗನೆ ಹೋಗ್ಬೋದಾಗಿತ್ತು. ಬಟ್ ಆಗಲಿಲ್ಲ ನನಗೆ. ಸೊ ಸುಮ್ಮನೆ ಯಾರಿಗೋ ವೆಯ್ಟ್ ಮಾಡ್ಕೊಂಡು ಹಾಗೆ ಲೇಟ್ ಆಯಿತು, ಹೋಗಲಿಲ್ಲ. ಯಾರಿಗೋ ವೆಯ್ಟ್ ಮಾಡಿಕೊಂಡು ಹೋಗೋದು ಲೇಟ್ ಆಯಿತು. ಆಮೇಲೆ ಲೇಟ್ ಆಗಿಬಿಡ್ತಲ್ಲ, ಹೋಗೋದೋ ಬೇಡವೋ ಆ ಥರ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಇಲ್ಲ, ರೆಡಿಯಾಗಿದ್ದೀನಲ್ವ, ಹೇಗೋ ಹೋಗಿ ಬಂದ್ಬಿಡೋಣ, ಹೋಗಿ ಮುಖ ತೋರಿಸಿ ವಿಶ್ ಮಾಡಿದ್ರೆ ಆಯಿತು ಅಂಥೇಳಿ. ಸೊ ಮೊದಲೇ ಹೇಳಿದಾಗ ಅವ್ರು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನಮ್ಮನ್ನ. ಅದೊಂದು ನನಗೆ ತುಂಬ ಇಷ್ಟ ಆ ಥರ. ಏನಂದರೆ ನಾವು ಹೋಗಿ ಅಲ್ಲೇನು ತಿಂತೀವಿ, ಉಣ್ತೀವಿ, ಮಾಡ್ತೀವಿ, ಅದೆಲ್ಲ ಮ್ಯಾಟರೇ ಆಗಲ್ಲ ನನಗೆ. ಸೊ ಅಲ್ಲಿ ಹೋದಾಗ ಅವ್ರು ನಮ್ಮನ್ನು ಟ್ರೀಟ್ ಮಾಡ್ತಾರಲ್ಲ, ಆ ಒಂದು ರೀತಿ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಅವರ ಫಂಕ್ಷನ್ಗೆ ನಾನು ಹೋಗಿದ್ದು. ಲೇಟಾದರೂ ಪರವಾಗಿಲ್ಲ, ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು. ಸೊ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಫೋಟೋ ಎಲ್ಲ ತೆಕ್ಕೊಂಡು ಬಂದೆ. ಊಟನೂ ತುಂಬ ಚೆನ್ನಾಗಿತ್ತು. ಊಟನೂ ತಿನ್ಕೊಂಡು ಬಂದ್ವಿ. ಬರುವಾಗ ನಡ್ಕೊಂಡು ಬಂದ್ವಲ್ಲ, ಸೊ ಬೇವರ ಅಡಿತಾ ಇದೆ. ನಾನು ಈ ಒಂದು ಬ್ಲೌಸನ್ನು ನಾನು ಹೊಲಿಸಿದಂಥದ್ದು. ಆ್ಯಕ್ಚುಲಿ ಫಸ್ಟಿಗೆ ಅವರು ಪಫ್ ಸ್ಲೀವ್ಸ್ ಹೊಲಿಯೋದಿಲ್ಲ, ಅದಕ್ಕೆ 50 ರೂಪೀಸ್ ಎಕ್ಸ್ಟ್ರಾ ಅಂತ ಹೇಳಿದ್ರು. ಆಮೇಲೇನೋ ಬಟ್ಟೆ ಇತ್ತು ಅಂತ ಏನೋ ಹೊಲಿದಿದ್ದಾರಂತೆ. ಇದಕ್ಕೆ ಮತ್ತೆ ಎಕ್ಸ್ಟ್ರಾ 50 ರೂಪೀಸ್ ಕೇಳಿದ್ರು. ನಾನಿಲ್ಲ, ಎಷ್ಟು ಹೇಳಿದ್ರೆ ಅಷ್ಟೇ ನಾನು ಕೊಡೋದು. ನಾನು ಹೇಳಿಬಿಟ್ಟೆ ಬಂದಿದ್ದೆ, ನಾನೇ 50 ರೂಪೀಸ್ ಎಕ್ಸ್ಟ್ರಾ ಅಂದರೆ ನಾನು ಇದು ಮಾಡಲ್ಲ ಅಂತ. ಆ್ಯಕ್ಚುಲಿ ಈ ಸಾರಿಗೆ ಬಂದ್ಬಿಟ್ಟು ನಾನು ಕೊಟ್ಟಿರೋದೇ 900. ಬ್ಲೌಸ್ ಸ್ಟಿಚಿಂಗ್ಗೆ 800 ಕೊಟ್ಟಿದ್ದೀನಿ ಅಂದರೆ ಬೇಜಾರಾಗಲ್ವ ನನಗೆ. ಸೊ ಹಂಗಾಗಿ ಇದು ಮಾಡಿದ್ದು. ಬಟ್ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಸೊ ಇದ್ರದ್ದು ವಿಡಿಯೋ ಕೂಡ ಮಾಡಬೇಕು ಲಾಸ್ಟ್ ಇದರಲ್ಲೇ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ನೋಡೋಣ, ಈಗಲೇ ಹಾಗೆ ಅದನ್ನೇ ಅಟ್ಯಾಚ್ ಮಾಡಿಬಿಡ್ತೀನಿ. ಸೊ ಈಗ ರೆಡಿ ಆಗಿಬಿಟ್ಟು ಹೋಗಿದ್ದೆ. ಅದಕ್ಕೆ ಈ ಒಂದು ಪರ್ಲ್ ಮತ್ತು ಸ್ಟೋನ್ ಇರೋವಂಥ ಸೆಟ್ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು. ಮತ್ತು ಈ ಒಂದು ಇಯರಿಂಗ್ಸ್ನ ಹಾಕ್ಕೊಂಡಿದ್ದೆ. ಸೊ ತುಂಬ ಚೆನ್ನಾಗಿ ಇದಕ್ಕೂ ಮ್ಯಾಚ್ ಆಗ್ತಾಯಿತ್ತು. ಸೊ ಹಂಗಾಗಿ ಹಾಕೊಂಡು ಹೋಗಿದ್ದು.
ಹೆಂಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಆಯಿತಾ. ಆದರೆ ಪೂರ್ತಿ ಲುಕ್ಕನ್ನು ಶೇರ್ ಮಾಡ್ತೀನಿ. ಓಕೆ, ಬಿಗ್ ಬಾಸ್ ಸಿಂಬಲ್ ಥರ ಇದೆನಾ? ಹೌದಾ? ಇಲ್ಲ. ಸೊ ಇಲ್ಲ, ಇವಾಗ ಕುಚ್ಚು ಕಟ್ಟೋದಕ್ಕೆ ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಮತ್ತೆ ಕುಚ್ಚು ಕಟ್ಟಕ್ಕೆ ಕುತ್ಕೊಳ್ತೀನಿ. ನಾನಂತೂ ಆಲ್ಮೋಸ್ಟ್ ಅಲ್ಲಿ ವ್ಲಾಗೇ ಮಾಡ್ಕೊಳ್ತಾ ಇಲ್ಲ. ಹೇಳಬೇಕು ಅಂದರೆ ನನಗೆ ಮೇಯ್ನ್ ಇಂಟೆನ್ಷನ್ ಇರೋದು ಅದು ಮದುವೆ ಸ್ಯಾರೀಸ್ ಆಗಿರೋದ್ರಿಂದ ಬೇಗ ಫಿನಿಷ್ ಮಾಡಿಕೊಟ್ಬಿಡೋಣ, ಇಷ್ಟೇ ನನ್ನ ಇಂಟೆನ್ಷನ್ ಇರೋದು. ಸೊ ಹಾಗಾಗಿ ಹೆಚ್ಚಿಗೆ ವ್ಲಾಗ್ ಮಾಡ್ಕೊಳ್ತಾ ಇಲ್ಲ. ಬೇಗ ಫಿನಿಷ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಕಂಟಿನ್ಯೂಸ್ ವ್ಲಾಗ್ನ ಶೇರ್ ಮಾಡ್ತೀನಿ ಅಂತ. ಇವಾಗಂತೂ ಖಂಡಿತ ನನಗೆ ಸಾಧ್ಯ ಆಗ್ತಾ ಇಲ್ಲ. ಇವಾಗಲೂ ನನಗೆ ತಲೆಯಲ್ಲಿ ಅದೇ ಇದೆ, ಇವತ್ತೇ 2 ಸೀರೆ ಕಂಪ್ಲೀಟ್ ಆಗಬೇಕು, ನಾಳೆ 2 ಸೀರೆ ಕಂಪ್ಲೀಟ್ ಆಗಬೇಕು, ಇದೇ ಇದೆ ನನ್ನ ತಲೆಯಲ್ಲಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಮೊದಲೆಲ್ಲ ಏನು ಗೊತ್ತಾ, ನಾನು ತುಂಬ ಡಾರ್ಕ್ ಕಲರ್ಸ್ನ ಇಷ್ಟಪಡ್ತಾ ಇದ್ದೆ. ಸೊ ಈ ನಡುವೆ ಯಾಕೋ ಪೇಸ್ಟಲ್ ಕಲರ್ಸು, ಈ ಥರ ಲೈಟ್ ಕಲರ್ಸು ಅದೆಲ್ಲ ತುಂಬ ಇಷ್ಟಪಡ್ತೀನಿ, ಯಾಕೋ ಗೊತ್ತಿಲ್ಲ. ಮುಂಚೆ ಅಂತೂ ಯಾವ್ದಾದ್ರು ಒಂದು ಸ್ಯಾರಿ ತೊಗೊಳಕ್ಕೆ ಅಂತ ಹೋದರೆ ಜಾಸ್ತಿ ನನ್ನ ಕಣ್ಣಿಗೆ ಬೇಗ ಬೀಳ್ತಾ ಇದ್ದಿದ್ದೇನೆ ಡಾರ್ಕ್ ಕಲರ್ಸು ತುಂಬ ಇಷ್ಟ ಆಗ್ತಾಯಿತ್ತು. ಬಟ್ ಇವಾಗ ಈ ಥರ ಒಂದು ಪೀಚ್ ಕಲರ್ ಇರ್ಬೋದು, ಪೇಸ್ಟಲ್ ಕಲರ್ಸ್ ನನಗೆ ಇಷ್ಟ ಆಗ್ತಾ ಇದೆ. ಇಂಗ್ಲೀಷ್ ಕಲರ್ಸ್ ಅಂತ ಕೂಡ ಹೇಳ್ತಾರೆ. ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಈ ಥರ ಸಮ್ಮರ್ಗೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಒಂದು ಸ್ಯಾರಿ. ಆರಾಮಾಗಿದೆ ಒಂಥರ ಫೀಲಿಂಗ್ ಫ್ರೀ ಅಂತಾರಲ್ಲ ಆ ಥರ. ಸೊ ಬ್ಲೌಸ್ ಕೂಡ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಫಿಟ್ಟಿಂಗ್ ಆಗಿ, ಅದೊಂದು ಇಷ್ಟ ಆಯಿತು. ವೇರ್ ಮಾಡಿರೋವಂಥ ನೆಕ್ ಪೀಸ್ ಕೂಡ ಮ್ಯಾಚ್ ಆಗ್ತಾ ಇದೆ, ಮತ್ತು ಇಯರಿಂಗ್ಸ್ ಕೂಡ ಮ್ಯಾಚ್ ಆಗ್ತಾ ತೋರಿಸ್ದೆ. ಬಟ್ ಇಲ್ಲಿ ಲೈಟ್ ಬೆಳಕಲ್ಲಿ ತೋರಿಸೋದನ್ನ ಅಲ್ಲಿ ನ್ಯಾಚುರಲ್ ಲೈಟಲ್ಲಿ ತೋರಿಸಿದೆ. ಸೊ ಹೆಂಗೆ ಕಾಣ್ತದೆ ಅಂತ ನನಗೆ ಕಮೆಂಟ್ ಮಾಡಿರ್ತಾ. ಇವಾಗಂತೂ ನಿಜ ಗೀಲ್ಸ್ ಮಾಡೋಕ್ಕೆಲ್ಲ ನನಗೆ ಟೈಮೂ ಇಲ್ಲ, ನನಗೆ ಒಂದು ಪೇಷನ್ಸು ಇಲ್ಲ. ಸೊ ಜಸ್ಟ್ ಒಂದು 2 ಫೋಟೋ ಕ್ಲಿಕ್ ಮಾಡಿಬಿಟ್ಟು ಸ್ಯಾರಿ ಎಲ್ಲ ಚೇಂಜ್ ಮಾಡಿ ನನ್ನ ಬ್ಯಾಕ್ ಟು ವರ್ಕ್ ಅಂತೇಳಿ ವರ್ಕ್ ಕಡೆ ಹೋಗ್ತೀನಿ. ಮತ್ತು ಏನು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ನನಗೆ. ಇದೇನು ನೆನೆ 2 ಸ್ಟೆಪ್ ಹಾಕಿದ್ನಲ್ವ, ಸೊ 3ನೇ ಸ್ಟೆಪ್ ಕಂಪ್ಲೀಟ್ ಮಾಡಿ ಹಾಕಿದ್ದೀನಿ. ಅದಾದಮೇಲೆ ಇದು ಬಂದುಬಿಟ್ಟು 4th ಸ್ಟೆಪ್ ಹಾಕ್ತಾಯಿದೆ. ಬಟ್ ಆಲ್ಮೋಸ್ಟ್ ಅಲ್ಲಿ 11 o'clock 11:30 ಆಗಿಬಿಟ್ಟಿತ್ತು. ಹೆಡೇಕ್ ಕೂಡ ಸ್ಟಾರ್ಟ್ ಆಯಿತು ಅಂದ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿ ಎತ್ತಿಟ್ಟೆ. ಪೂರ್ತಿ ಫಿನಿಶ್ ಆದಮೇಲೆ ಕೂಡ ಶೇರ್ ಮಾಡ್ತೀನಿ ಹೇಗೆ ಬರುತ್ತೆ ಅಂತ, ನನಗೆ ಹೇಗೆ ಬಂದಿದೆ ಡಿಸೈನ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಅಲ್ಲೋದಾಗ ಕೆಲವೊಂದು ಫೋಟೋಸ್ ತೆಕ್ಕೊಂಡಿದ್ದೆ, ಅದನ್ನು ಕೂಡ ಹಾಗೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.